ಇಂದು ಕಿಗ್ಗಾ ಶ್ರೀ ಶಾಂತ ಸಮೇತ ಋಷ್ಯಶೃಂಗೇಶ್ವರ ಸ್ವಾಮಿ ಮಹಾರಥೋತ್ಸವ ಸಂಭ್ರಮ. ಮಳೆದೇವರೆಂದೇ ಜಗತ್ಪ್ರಸಿದ್ಧಿಗೊಂಡ ಶೃಂಗೇರಿ ತಾಲೂಕಿನ ಕಿಗ್ಗಾದ ಶ್ರೀ ಶಾಂತ ಸಮೇತ ಋಷ್ಯಶೃಂಗೇಶ್ವರ ಸ್ವಾಮಿಯ ಮಹಾರಥೋತ್ಸವ ನಡೆಯಲಿದೆ. ಮಾರ್ಚ್ 26ರ ಬೆಳಗ್ಗೆ 9:30ಕ್ಕೆ ಹಾಗೂ ರಾತ್ರಿ 9:50ಕ್ಕೆ ಸರಿಯಾಗಿ ರಥೋತ್ಸವ ನಡೆಯಲಿದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಕಿಗ್ಗಾ ಮಧುವಣಗಿತ್ತಿಯಂತೆ ಅಲಂಕಾರಗೊಂಡಿದೆ. ರಥೋತ್ಸವದಲ್ಲಿ ಸಾವಿರಾರು ಜನ ಸೇರೋ ನಿರೀಕ್ಷೆ ಇದ್ದು, ಪೊಲೀಸ್ ಇಲಾಖೆ ಅತ್ಯಂತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಜಾತ್ರೆಗಾಗಿ ಹಲವಾರು ಅಂಗಡಿಗಳು ಬಂದಿದ್ದು ಜಾತ್ರೆಯ ಮೆರುಗನ್ನು ಹೆಚ್ಚಿಸಿದೆ. ಯುಗಾದಿಯಿಂದ ದೇವಾಲಯದಲ್ಲಿ ಜಾತ್ರೆಯ ಸಲುವಾಗಿ ನಿತ್ಯ ಅನೇಕ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿದ್ದು, ನಾಳಿನ ಓಕಳಿ ರಥೋತ್ಸವದೊಂದಿಗೆ ತೆರೆ ಬೀಳಲಿದೆ. ಈ ಮಧ್ಯ ಜಾತ್ರಾ ಮಹೋತ್ಸವಕ್ಕೆ ಮಳೆಯ ಮುನ್ಸೂಚನೆ ಇದ್ದು, ಸಂಭ್ರಮಕ್ಕೆ ಮಳೆ ಅಡ್ಡಿಯಾಗಲಿದೆ. ಕಳೆದೆರಡು ದಿನಗಳಿಂದ ಈ ಭಾಗದಲ್ಲಿ ಸಂಜೆ ಸಮಯದಲ್ಲಿ ಮಳೆಯಾಗುತ್ತಿದ್ದು, ಭಕ್ತರಲ್ಲಿ ಮಳೆಯ ಭೀತಿ ಶುರುವಾಗಿದೆ. ಶೃಂಗೇರಿ ಶ್ರೀ ಶಾರದಾ ಪೀಠದಿಂದ ಶಾಲಾ ಮಕ್ಕಳಿಗೆ ರಾಮಾಯಣ ಪರೀಕ್ಷೆಯಲ್ಲಿ ವಿಜೇತರಾದವರಿಗೆ 50,000 ರು ನಗದು ಬಹುಮಾನ. ಬೇಸಿಗೆ ರಜೆ ಎಂದರೆ ಮಕ್ಕಳಿಗೆ ಆಟ, ಮೋಜು ಮತ್ತು ಮಸ್ತಿ. ಆದರೆ ಈ ಬಾರಿಯ ಬೇಸಿಗೆ ರಜೆಯನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಲು ದಕ್ಷಿಣಾನ್ವಯ ಶ್ರೀ ಶಾರದಾ ಪೀಠ ಶೃಂಗೇರಿ ಒಂದು ಅದ್ಭುತವಾದ ವೇದಿಕೆಯನ್ನ ಸಿದ್ಧಪಡಿಸಿದೆ. ಶೃಂಗೇರಿ ಮಠದ ಶೈಕ್ಷಣಿಕ ಉಪಕ್ರಮವಾಗಿರುವ ಬಾಲಭಾರತಿ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾದ ಶ್ರೀಮದ್ ರಾಮಾಯಣ ಪರೀಕ್ಷೆ 2026 ಆಯೋಜಿಸಲಾಗಿದೆ. ಪೀಠದ ಉಭಯ ಜಗದ್ಗುರುಗಳ ದಿವ್ಯ ಆಶೀರ್ವಾದದೊಂದಿಗೆ ಈ ಬೃಹತ್ ಕಾರ್ಯಕ್ರಮ ಮೂಡಿ ಬರುತ್ತಿದೆ. ಮಕ್ಕಳಲ್ಲಿ ಸನಾತನ ಧರ್ಮದ ಕಾಲಾತೀತ ಬುದ್ಧಿವಂತಿಕೆಯನ್ನು ಬೆಳೆಸುವ ಹಾಗೂ ಬೇಸಿಗೆಯ ಬಿಡುವಿನಲ್ಲಿ ಶ್ರೀಮದ್ ರಾಮಾಯಣವನ್ನು ಅಧ್ಯಯನ ಮಾಡುವ ಸಂತೋಷವನ್ನು ಆಚರಿಸುವ ಸದುದ್ದೇಶದಿಂದ ಈ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪರೀಕ್ಷೆಯನ್ನು ವಿದ್ಯಾರ್ಥಿಗಳ ವಯೋಮಾನಕ್ಕೆ ಅನುಗುಣವಾಗಿ 2 ಪ್ರಮುಖ ಹಂತಗಳಲ್ಲಿ ನಡೆಸಲಾಗುತ್ತದೆ. ಹಂತ 1 4ನೇ ತರಗತಿಯಿಂದ 6ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ. ಹಂತ 2 7ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ. ಭರ್ಜರಿ ಬಹುಮಾನ. ರಾಮಾಯಣದ ಕುರಿತು ಆಳವಾದ ಜ್ಞಾನ ಬೆಳೆಸಿಕೊಳ್ಳುವ ವಿದ್ಯಾರ್ಥಿಗಳಿಗೆ ಕೇವಲ ಜ್ಞಾನವಷ್ಟೇ ಅಲ್ಲ, ಆಕರ್ಷಕ ನಗದು ಬಹುಮಾನಗಳು ಕಾದಿವೆ. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಈ ಕೆಳಗಿನಂಥ ನಗದು ಪುರಸ್ಕಾರಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 50,000, ದ್ವಿತೀಯ ಬಹುಮಾನ 40,000, ತೃತೀಯ ಬಹುಮಾನ 30,000, ವಿಶೇಷ ಬಹುಮಾನ 10,000. ಇದರ ಜೊತೆಗೆ ಅತಿ ಹೆಚ್ಚು ಅಂಕ ಗಳಿಸುವ ಟಾಪರ್ಸ್ಗಳಿಗೆ ಶೃಂಗೇರಿ ಕ್ಷೇತ್ರಕ್ಕೆ ವಿಶೇಷ ಪ್ರಾಯೋಜಿತ ಪ್ರವಾಸದ ಅವಕಾಶ ಕಲ್ಪಿಸಲಾಗುತ್ತದೆ. ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳು, ಪದಕಗಳು, ಪುಸ್ತಕಗಳು ಹಾಗೂ ಆಸಕ್ತಿದಾಯಕ ಫಜಲ್ಗಳನ್ನು ಸಹ ಬಹುಮಾನವಾಗಿ ನೀಡಲಾಗುವುದು. ಪರೀಕ್ಷೆಯು 2 ಹಂತಗಳಲ್ಲಿ ಜರುಗಲಿದೆ. ಮೇ 9, 2026ರಂದು ಶನಿವಾರ ಬೆಳಗ್ಗೆ 10 ಗಂಟೆಗೆ ಮೊದಲ ಹಂತದ ಪರೀಕ್ಷೆಗಳು ನಡೆಯಲಿವೆ. ಇದಾದ ಬಳಿಕ ಕ್ವಾರ್ಟರ್ ಫೈನಲ್ಸ್, ಲೆವೆಲ್ 2 ವಿದ್ಯಾರ್ಥಿಗಳಿಗೆ ಸೆಮಿಫೈನಲ್ಸ್ ಹಾಗೂ 2 ಲೆವೆಲ್ನ ವಿದ್ಯಾರ್ಥಿಗಳಿಗೆ ಫೈನಲ್ಸ್ ಪರೀಕ್ಷೆಗಳು ಮೇ 23, 24ರಂದು ನಡೆಯಲಿವೆ. ಆಸಕ್ತ ಪೋಷಕರು ಮತ್ತು ವಿದ್ಯಾರ್ಥಿಗಳು ಬಾಲಭಾರತಿ ಅಧಿಕೃತ ವೆಬ್ಸೈಟ್ balabharati.orgಗೆ ಭೇಟಿ ನೀಡಿ ಹೆಸರು ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಮೂಲಕ ನೋಂದಣಿ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದೆ. ವಿದ್ಯಾರ್ಥಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಹತ್ತಿರದ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವೂ ಇದೆ. N4 ನ್ಯೂಸ್, ಇದು ನಿಮ್ಮ ಧ್ವನಿ.